ಒಂದು ಏನು ಈ ಪುರಸ್ಕಾರ ಸಿಕ್ಕಿದೆ ಇದು ಬಹಳ ಪವಿತ್ರವಾದದ್ದು. ಇದು ನಿಜವಾಗಿ ಪವಿತ್ರವಾದಂತ ಇಲ್ಲಿ ಹೇಳಿ ಬಯಸ್ತಾನೆ. ಅಲ್ಲಮ ಪ್ರಭುದೇವರು, ಪ್ರಭುಲಿಂಗೇಶ್ವರ ಅಂತ ನಾವು ಅಂತೀವಿ. ಆ ಪ್ರಭುಲಿಂಗೇಶ್ವರದ ಹೆಸರಿನಲ್ಲಿ ನಮ್ಮ ಸಮಸ್ತ ವಿದ್ಯಾಸಂಸ್ಥೆಗಳು ಆಗಲಿ, ಒಂದು ಸಕ್ಕರೆ ಕಾರ್ಖಾನೆ ಆಗಲಿ, ವಿದ್ಯುತ್ ಘಟಕ ಆಗಲಿ, ಆಮೇಲೆ ಡಿಸ್ಟಿಲರಿ ಆಗಲಿ ಮತ್ತು ಇನ್ನೂ ಹಲವಾರು ಒಂದು ಸೌಹಾರ್ದ ಸಹಕಾರಿ ಕೂಡ ಬಂದಿದೆ. ನನಗೆ ಅನ್ನಿಸ್ತಾ ಇದೆ ನಿಜವಾಗಿಯೂ ನನಗೆ ಮತ್ತು ಅಲ್ಲಮ ಪ್ರಭುದೇವರಿಗೆ ನೇರವಾದ ಸಂಬಂಧ ಇದೆ. ಅದೊಂದು ಕಂಡುಕೊಂಡು ಇವತ್ತು ಅವರು ಅಲ್ಲಮ ಪ್ರಭುದೇವರು ಕಂಡುಕೊಂಡಿದ್ದಾರೆ. ಶ್ರೀ ಪ್ರಭುಲಿಂಗೇಶ್ವರ ಅಲ್ಲಮ ಪ್ರಭುದೇವರಲ್ಲಿ ನಮಸ್ಕರಿಸಿ, ಮಾತೋಶ್ರೀ ಪುಷ್ಪಾ ತಾಯಿಯವರಲ್ಲಿ ಕೂಡ ನಮಸ್ಕರಿಸಿ, ಭಾರತ ಮಾತೆಯಲ್ಲಿ ನಮಸ್ಕರಿಸಿ, ತಾಯಿ ಭುವನೇಶ್ವರಿಯಲ್ಲಿ ಕೂಡ ನಮಸ್ಕರಿಸಿ, ಇವತ್ತಿನ ದಿನ ಬಹಳ ಮಹತ್ವಪೂರ್ಣವಾದದ್ದು. ಚಿಕ್ಕದಾದರೂ ಬಹಳ ಚೊಕ್ಕ ರೀತಿಯಿಂದ ನಡೀತಾ ಇದೆ. ಅರ್ಥಗರ್ಭಿತವಾಗಿ ಕೂಡ ಈ ಒಂದು ಸಭೆ ಜರುಗ್ತಾ ಇದೆ. ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ತ್ರಿವಳ ದಾಸೋಹಿ, ಅನ್ನದಾಸೋಹ, ವಿದ್ಯಾದಾಸೋಹ, ಜ್ಞಾನ ದಾಸೋಹ, ಇನ್ನೂ ಹಲವಾರು ದಾಸೋಹಗಳು ಸದೃಢವಾದ ಒಂದು ಮನಸ್ಸು, ಸದೃಢವಾದ ಒಂದು ದೈಹಿಕ ಸದೃಢತೆ ಕೊಡುವಂತಹ ಒಂದು ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಗ್ರಂಥ ಲೋಕಾರ್ಪಣೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳಂತ ನಾವು ಯಾವತ್ತೂ ಹೆಮ್ಮೆಯಿಂದ ಇಡೀ ಭಾರತದಲ್ಲೇ ಹೇಳ್ಕೊತೀವಿ. ನಾವು ನಮ್ಮವರೇ ಆದ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಅವರು ತಮ್ಮ ಅನುಭವ ಅಗಾಧವಾದದ್ದು, ಪರಿಪೂರ್ಣವಾದದ್ದು. ನಮಗೆ ಅವ್ರ ಮಾರ್ಗದರ್ಶನ ಪ್ರತಿಯೊಂದು ಸಭೆಯಲ್ಲಿ ಕೂಡ ನಮಗೆ ಸಿಗ್ತಾ ಇದೆ. ನಮಗೇನು ಕಷ್ಟ ಬಂದಾಗ ಅವ್ರ ಕಡೆ ಹೋದಾಗ ಸನ್ಮಾರ್ಗ ಅವರು ತೋರಿಸ್ತಾ ಇರ್ತಾರೆ. ಅವ್ರ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇವುಗಳೆಲ್ಲನೂ ಬಲ್ಲವರು, ಶ್ರೇಷ್ಠ. ಅವರು ನಮ್ಮ ದೇಶದ ನ್ಯಾಯಾಧೀಶ ಕೂಡ ಆಗಿದ್ದರು. ಇವತ್ತು ನಮ್ಮ ಜೊತೆಗೆ ಇದ್ದು ನಾಡೋಜ ಡಾಕ್ಟರ್ ಊಡೆ ಕೃಷ್ಣ ಅವರು ಬಹಳ ಅರ್ಥಗರ್ಭಿತವಾಗಿ ಸ್ವಲ್ಪದರಲ್ಲಿಯೇ ಎಲ್ಲವನ್ನು ಪ್ರಸ್ತಾಪಿಸಿದರು. ಗ್ರಂಥದ ಬಗ್ಗೆ ಡಾಕ್ಟರ್ ಜಿ ವಿ ವಸಂತಕುಮಾರ್ ಕೂಡ ಭಾಳ ಚೆನ್ನಾಗಿ ಹೇಳಿದರು. ನಮ್ಮ ನ್ಯಾಯಮೂರ್ತಿಗಳು ಹೇಳಿದರು 4 ಥರ ಓದುಗೋರದಂತ. ಅದು ಭಾಳ ನಮಗೆ ಹಿಡಿಸ್ತದು. ಕೊನೆಯದಾಗಿ ಕೊಂಡುಕೊಂಡು ಓದಿ ತಿಳ್ಕೊಂಡು ಮತ್ತೊಬ್ಬರಿಗೆ ಅದನ್ನು ಕೊಟ್ಟು ಮತ್ತೊಬ್ಬರು ತಿಳಿಯುವಾಗೆ ಮಾಡಿದರೆ ಇದು ಭಾಳ 4ನೇದ್ದು. ವಿಶೇಷವಾಗಿ ಅದನ್ನು ನಾವು ಅನುಸರಿಸ್ತೇವೆ ಅಂತ ಅನುಸರಿಸ್ತಾ ಇದ್ದೇವೆ ಅಂತ ನಾನು ಇಲ್ಲೇ ಹೇಳಿ ಬಯಸ್ತಾ ಇದ್ದೇನೆ. ಅದರ ಹಂಗೆ ನಮ್ಮ ಮಲ್ಲೇಪುರ ಮೊದಲು ಕೊನೆಗೆ ಹೇಳ್ತೀನಿ ನಾನು. ಈ ಒಂದು ಮಹತ್ವದ ಒಂದು ಸಮಾರಂಭದಲ್ಲಿ ದಾನವಾಗಲಿ, ಸೇವೆಯಾಗಲಿ, ಕೊಡುಗೆ ಆಗಲಿ ಯಾವತ್ತು ಸತ್ಪಾತ್ರ ಆಗಬೇಕಂತ. ನಾವು ಏನೇ ಕೊಡಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಕೊಡುವಂಥ ಸತ್ಪಾತ್ರ ಆಗಬೇಕು. ನಿಜವಾಗಿ ಇವತ್ತು ಅಲ್ಲಮ ಪುರಸ್ಕಾರದ ಒಂದು ಭಾಜನರು ಪುರಸ್ಕೃತರು ಅವರು ಡಾಕ್ಟರ್ ನೀಲಗಿರಿ ತಳವಾರ್ ಮೈಸೂರಿನವರು. ಅವರು ನಮ್ಮವರೇ ಆದಂಥ ಕಲ್ಲಹಳ್ಳಿ, ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನಲ್ಲೇ ಇರುವಂತಹ ಶ್ರೀ ಸತ್ಯಕಾಮ್ ಶ್ರೇಷ್ಠ ಸಮಾಜ ಚಿಂತಕರು, ಸಾಹಿತಿಗಳು. ಅವರ ಮನೆ ಮಗಳಾಗಿ ಇಡೀ ತಮ್ಮ ಸತ್ಯಕಾಮದ ಒಂದು ಸಂಸ್ಥೆಯನ್ನು ಬೆಳಗುತ್ತಿರುವ ನಮ್ಮ ಸಹೋದರಿ ಡಾಕ್ಟರ್ ವೀಣಾ ಬಣ್ಣಂಜಿಯವರು ಅವರಿಗೂ, ಡಾಕ್ಟರ್ ಟಿ ಎನ್ ವಾಸುದೇವಮೂರ್ತಿ ಆದಿಚುಂಚನಗಿ ಅವರಿಗೂ, ಬೆಳಗಾವಿಯ ಪ್ರಕಾಶ್ ಗಿರಿಮಲ್ಲನವರಿಗೂ ಇವತ್ತು ಅಲ್ಲಮ ಪುರಸ್ಕಾರ ಲಭಿಸಿದ್ದು ನಮಗೆ ಬಹಳಷ್ಟು ಸಂತೋಷ ತಂದಿದೆ. ಇವರನ್ನು ಗುರುತಿಸಿ ಮೇಲೆತ್ತುವಂಥ ಕೆಲಸ ಮಾಡ್ತಾ ಇರುವಂಥವರು ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಹೇಳುವುದಂದರೆ ಅದು ಸೂರ್ಯನ ನಾವು ಪರಿಚಯಿಸಿದ ಹಾಗೆ ಆಗ್ತದೆ. ನಾವು ಸಣ್ಣ ಬಾಯಲ್ಲಿ ದೊಡ್ಡ ಮಾತು ಆಡ್ದಂಗೆ ಆಗುತ್ತದೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ಆಮಂತ್ರಿತರಾಗಿ ಬಂದಂತಹ ಬಸವಕುಮಾರ ಸ್ವಾಮೀಜಿಯವರು, ಪ್ರಭು ಚನ್ನಬಸವ ಸ್ವಾಮೀಜಿಯವರು, ಪ್ರೊಫೆಸರ್ ಗಿರಿಶ್ಚಂದ್ರ ಅವರು, ಪ್ರೊಫೆಸರ್ ಸಿದ್ದಣ್ಣ ಉತ್ನಾಳ್ ಅವರು, ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪನವರು, ಮದನ್ ಪಟೇಲ್ ಅವರು, ಎಚ್ ಡಿ ಪೋತೆಯವರು, ವೆಂಕಟರಮಣವರು, ಮಾದೇಶ್ ಅವರು, ಗುಣವಂತ ಮಂಜು ಅವರು, ಡಿ ದೇವರಾಜ್ ಅರಸ್ ಅವರು, ಕ್ಯಾಪ್ಟನ್ ಹರಿಪ್ರಸಾದ್ ಬಿ ಎಮ್ ಅವರು, ಹಾಗೂ ವಿಶೇಷವಾಗಿ
ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ KS ಬಿಳ್ಗಿಯವರು ಕೂಡ ಇಲ್ಲಿದ್ದಾರೆ ನಮ್ಮ ಕಡೆಯವರು. ಅವರು ಶ್ರೀ ಮಲ್ಲೇಪುರಂ ಅವರು ಈ ಒಂದು ಇದು ಪೇಪರಲ್ಲಿ ಬಂದಿದ್ದು ನೋಡಿ ಸ್ವತಃ ಅವರೇ ನನಗೆ ಹೇಳಿ ಬಂದರು. ಅವರಿಗೂ ಮತ್ತು ಇಲ್ಲಿ ನಮ್ಮ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಹಿರಿಯ ನಿರ್ದೇಶಕರಾದಂಥ ನಾಗಪ್ಪ ಸನದಿಯವರು ಅವರು ಕೂಡ ಬಂದಿದ್ದಾರೆ. ಅವರಿಗೆ ಪ್ರದೀಪ್ ಮಾಲಿಂಗ್ಪುರ್ಮಠ್ ಅವರು ಬಂದಿದ್ದಾರೆ. ಹೀಗೆ ಒಟ್ಟಾರೆ ಅವರಿವರೆಲ್ಲ ನಡೆದೇ ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ಸಕಲ ಕುಟುಂಬ ಪರಿವಾರರು ಕೂಡ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಲ್ಲೇಪುರಮರ ಅಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ಶರಣುಗಳು, ಶರಣಾರ್ಥಿಗಳು. ಎಷ್ಟು ಹೇಳಿದ್ರು ಕಡಿಮೆನೇ. ಈಗಾಗಲೇ ಹೇಳಿದಾಗೆ ಸಮಾಜದಲ್ಲಿರುವಂಥವ್ರನ್ನ ಗುರುತಿಸಿ ಅವ್ರು ಯಾವ ಕಾಯಕ್ಕೆ ಅದಕ್ಕೆ ಉಪಯೋಗ ಅದಾರ ಅಂತ ಅನ್ನೋದು ಅದನ್ನು ತಿಳ್ಕೊಳ್ಳುವಂಥ ಮಹಾನ್ ಶಕ್ತಿ ಮಲ್ಲೇಪುರಂಗಳಿದೆ. ಅವರು ತಾವೆಂದು ಹೇಳ್ಕೊಳ್ಳಾರ್ದೆ ಮತ್ತೊಬ್ಬರನ್ನು ಹೀ ಈಸ್ ರಿಯಲಿ ಸ್ಪೀಕಿಂಗ್, ಹೀ ಈಸ್ ಎ ಕಿಂಗ್ ಮೇಕರ್. ಅವರು ತಾವು ಕಿಂಗ್ ಆಗಬೇಕು ಅನ್ನೋದಿಲ್ಲ, ರಾಜ ಆಗಬೇಕಲ್ಲ, ರಾಜನ ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಕಂಡುಕೊಂಡು ಅವರನ್ನು ಎತ್ತುವಂಥ ಮಹಾನ್ ಕೆಲಸ ಮಾಡ್ತಾರೆ. ನಿಜವಾಗಿ ಹೇಳ್ರಿ, ಎತ್ತವ್ರು ಯಾರು? ತೆಳಗಿನಿದ್ದವ್ರು ಮ್ಯಾಗ ಎತ್ತಬೇಕಾದ್ರೆ ಈಗಾಗಲೇ ಅವ್ರು ಮ್ಯಾಗ ಇದ್ದವರು ಎತ್ತಲಿಕ್ಕೆ ಸಾಧ್ಯ. ಅದಕ್ಕೆ ಸಮಾಜದಲ್ಲಿ ಅತಿ ಎತ್ತರಕ್ಕೆ ಇದ್ದವರು ಪ್ರೊಫೆಸರ್ ಮಲ್ಲೇಪುರಂ ಅವರು. ಆದ್ದರಿಂದ ನಮ್ಮನ್ನೆಲ್ಲರನ್ನೂ ಎತ್ತುತ್ತಿದ್ದಾರೆ ಅಂಬುದನ್ನು ನಾನು ಸ್ಪಷ್ಟವಾಗಿ ಯಾವುದೇ ಸಂಕೋಚ ಇಲ್ಲದೆ ನಾನು ಹೇಳ್ತಾ ಬಯಸ್ತಾ ಇದ್ದೇನೆ. ಯಾಕೆ ನಮಗೆ ತೋರಿಸ್ಕೊಡ್ಬೇಕು, ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ ಕೆಲವೊಂದು ಶಕ್ತಿಗಳನ್ನು. ಆ ಶಕ್ತಿಗಳನ್ನು ಒಳನ್ನು ಕೊಡಬೇಕಾಗ್ತದೆ. ಆ ಒಳನ್ನು ಕೊಟ್ಟಿದ್ದಾದರೆ ಮಾತ್ರ ಸತ್ಪಾತ್ರ ಆಗ್ತದೆ. ಅದಕ್ಕೆ ನಮ್ಮ ಒಂದು ಕರ್ತವ್ಯದಲ್ಲಿ, ನಮ್ಮ ಒಂದು ದಾರಿಯಲ್ಲಿ ನಡೆದು ಹೋಗೋ ದಾರಿಯಲ್ಲಿ ಈ ಒಂದು ಒಳ್ಳೆಯ ಮಾರ್ಗ, ಈ ಥರ ನಡೀರಿ, ನಿಮಗೆ ಯೋಗ್ಯ ಆಗ್ತದೆ, ಜನರಿಗೂ ಒಳ್ಳೆಯದಾಗ್ತದೆ, ಸಮಾಜಕ್ಕೂ ಒಳ್ಳೆಯದಾಗ್ತದೆ ಅಂತ ಚಿಂತನೆ ಮಾಡಿ ಹೇಳುವಂಥವ್ರು ನಮಗೆ ಗುರುಗಳು ಬೇಕು. ಆ ನಿಟ್ಟಿನಲ್ಲಿ ನನ್ನ ಆತ್ಮದಲ್ಲಿ ಗುರುವಾಗಿ ನಿಂತವರು ಪ್ರೊಫೆಸರ್ ಮಲ್ಲೇಪುರಂ ಅಂತೇಳಿ ಒಂದೇ ವಾಕ್ಯದಲ್ಲಿ ಹೆಚ್ಚಿಗೆ ಹೇಳಲಾರದೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅವರೆಲ್ಲ ಹೇಳಿದ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ಮತ್ತು ಈ ಒಂದು ವಿಶೇಷವಾದದ್ದು ನಾನು ವಿಜಯವಾಣಿ ಪತ್ರಿಕೆಯಲ್ಲಿ 5-6 ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಪ್ರತಿ ವಾರ ಅಲ್ಲಂ ಪ್ರಭುದೇವರ ಬದ್ದಲ್ಲ ಬಹಳ ಚೆನ್ನಾಗಿ ವಚನಗಳು ಮತ್ತು ಅದರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾರ್ಮಿಕವಾಗಿ ಕೊಡ್ತಾಯಿದ್ರು. ಇದು ಒಂದು ಮನ ಮುಟ್ಟು ಹಾಗೆ ಇತ್ತು. ಈ 5-6 ವರ್ಷಗಳಿಂದ ಬಂದಂಥದ್ದು ಎಲ್ಲವನ್ನು ಸಂಗ್ರಹಣ ಮಾಡಿ ಮೇಲಲ್ಲದೆ ಮತ್ತೊಂದು ಅಭ್ಯಾಸ ಮಾಡಿ ಇದ್ದದ್ದನ್ನು ಕೂಡ ಮನವರಿಕೆ ಮಾಡಿಕೊಂಡು ಪೂರ್ತಿವಾದ ಗ್ರಂಥ ಇವತ್ತು ಅಲ್ಲಮ ಕಥನ ಎಂದು ಬಂದಿದ್ದು ಇವತ್ತು ಈ ಗ್ರಂಥದ ಲೋಕಾರ್ಪಣೆ ಆಗಿದೆ. ನನಗೆ ಸಂತೋಷ ತಂದಿದೆ ಅಂತ ನಾನಿಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಪ್ರಭುಲಿಂಗೇಶ್ವರ ಸಂಸ್ಥೆ ಮತ್ತು ಪುಷ್ಪಾಲಯ ಪೂಜಾ ಕಾಜು ಹಾಗೂ ಅಂಕಿತ ಪುಸ್ತಕ ಬೆಂಗಳೂರಿನ ಸಹಯೋಗದಲ್ಲಿ ಈ ಒಂದು ಅಲ್ಲಮ ಕಥನ ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರ ಗ್ರಂಥ ಲೋಕಾರ್ಪಣೆ ಆಗಿದ್ದು ಮತ್ತು ಅಲ್ಲಂ ಪುರಸ್ಕಾರ ಪ್ರದಾನ ಸಮಾರಂಭ ಕೂಡ ಇಲ್ಲೇ ಯಥೇಚ್ಛವಾಗಿ ಬಹಳ ಭಕ್ತಿಯಿಂದ ನಡೆದು ಹೋಯಿತು. ಅದರಿಂದ ಇವತ್ತು ಕೆಲವೊಂದು ಹೇಳಿದ್ರು, ಇದೊಂದು ಏನು ಈ ಪುರಸ್ಕಾರ ಸಿಕ್ಕಿದೆ ಇದು ಭಾಳ ಪವಿತ್ರವಾದದ್ದು, ಇದು ನಿಜವಾಗಿ ಪವಿತ್ರವಾದಂತ ಇಲ್ಲಿ ಹೇಳಿ ಬಯಸ್ತಾನೆ. ಅಲ್ಲಮ ಪ್ರಭುಲಿಂಗೇಶ್ವರ ಅಂತ ನಾವು ಅಂತೀವಿ. ಆ ಪ್ರಭುಲಿಂಗೇಶ್ವರದ ಹೆಸರಿನಲ್ಲಿ ನಮ್ಮ ಸಮಸ್ತ ವಿದ್ಯಾಸಂಸ್ಥೆಗಳು ಆಗಲಿ, ಒಂದು ಸಕ್ಕರೆ ಕಾರ್ಖಾನೆ ಆಗಲಿ, ವಿದ್ಯುತ್ ಘಟಕ ಆಗಲಿ, ಆಮೇಲೆ ಡಿಸ್ಟಿಲರಿ ಆಗಲಿ ಮತ್ತು ಇನ್ನೂ ಹಲವಾರು ಒಂದು ಸೌಹಾರ್ದ ಸಹಕಾರಿ ಕೂಡ ಬಂದಿದೆ. ನನಗೆ ಅನ್ನಿಸ್ತಾ ಇದೆ ನಿಜವಾಗಿಯೂ ನನಗೆ ಮತ್ತು ಅಲ್ಲಂ ಪ್ರಭುದೇವರಿಗೆ ನೇರವಾದ ಸಂಬಂಧ ಇದೆ. ಅದಕ್ಕೊಂದು ಕಂಡುಕೊಂಡು ಇವತ್ತು ಅವರು ಅಲ್ಲಂ ಪ್ರಭುದೇವರು ಕಂಡುಕೊಂಡಿದ್ದಾರೆ. ನಿಜವಾಗಿ ನಮ್ಮ ತಾಯಿ 5-6 ವರ್ಷದ ಹುಡುಗಿದ್ದಾಗ ಅವ್ರ ಅಕ್ಕನ ಜೊತೆಗೆ ಗಂಡನ ಮನೆಗೆ ಬಂದಾಗ ಅವ್ರ ಅಕ್ಕನ ಗಂಡನ ಮನೆಗೆ ತೆರಳಕ್ಕೆ ಬಂದರು. ಅವ್ರ ತಾಯಿ ತಂದು ಇಬ್ಬರು ತಿರ್ಕೊಂಡ್ಬಿಟ್ಟಿದ್ರು. ಅಕ್ಕನ ಲಗ್ನ ಆಯಿತು. ಆಕೆಗೆ ಇವರಿಗೆ ಒಂದು 15 ವರ್ಷ ಫರಕ. ಅದಕ್ಕೆ ಅದನ್ನ ಮಗಳು ತನ್ನ ತಂಗಿನ ತೊಗೊಂಡು ಈ ಗಂಡನ ಮನೆಗೆ ಬಂದಳು. ನಮ್ಮ ಅಂಥ ದೊಡ್ಡ ಮಾತೆ ಆಕೆ ಪಾರ್ವತಮ್ಮ, ಹೆಸರು ಪಾರ್ವತಮ್ಮ. ನಮ್ಮ ಮಗನ ಕಾಪಾಡೋದಕ್ಕೆ ಪಾರ್ವತಮ್ಮನ ಗಂಡ ಗುರುಲಿಂಗಯ್ಯ. ಅವ ಕರ್ಕೊಂಬಂದು ಅವ್ರು ಗುರುಲಿಂಗಯ್ಯನವರು ಈ ಪ್ರಭುಲಿಂಗೇಶ್ವರ ಅಲ್ಲಿ ಒಂದು ಮಹಾನ್ ಒಂದು ದೇವಾಲಯ ಇದೆ. ಅಲ್ಲಿ ಒಂದು ಮತ್ತು ಇನ್ನೊಂದು ಅದರ ಹತ್ತಿರ ಚಿಮ್ಮಡ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಕೂಡ ಚಿಮ್ಮಡದಲ್ಲಿ ಅಲ್ಲಿ ಪ್ರಭುಲಿಂಗೇಶ್ವರ ಇದೆ. ಅಲ್ಲಿ ದೇವರು ಪ್ರಭುಲಿಂಗೇಶ್ವರ ಬಂದು ಧ್ಯಾನಕ್ಕೆ ಕುಳಿತು ತಮ್ಮ ಮಗಿ ಮತ್ತು ಪಾದರಕ್ಷೆಗಳನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಅಲ್ಲಿ ಗದ್ದಿಗೆ ಕೂಡ ನಿರ್ಮಾಣ ಆಗಿ ಅತಿ ದಿನಕ್ಕೆ 6 ಬಾರಿ ಪೂಜೆ ಆಗ್ತದೆ. ಮುಂಜಾನೆ 3, 6, 9 ಮಧ್ಯಾಹ್ನ ಸಂಜಿಕೆ
ಇದು ಅದು ಕೂಡ ಅಗದಿ ಪರಿಶುದ್ಧವಾಗಿ ಸ್ನಾನ ಮಾಡಿ ಅಂಥ ಪೂಜೆಯನ್ನು ನಗಾರಿ ಒಳಗೊಂದಿಗೆ ಜಂಗಟಿ ಒಳಗೊಂದಿಗೆ ಅದನ್ನು ಮಾಡುವಂಥದ್ದು ಪ್ರಥಾ ಇನ್ನೂವರೆಗೆ ನಮ್ಮ ಶ್ರೀ ಮಲ್ಲೇಪುರಮರು ನೋಡಿದ್ದಾರೆ. ಅದಕ್ಕೆ ಅಲ್ಲಿ ನಮ್ಮ ತಾಯಿ ಅಲ್ಲಿ ಪೂಜಾ ಟೈಮ್ದಾಗ ಪ್ರತಿಯಾಗಿ ತಾನು ದೊಡ್ಡ ಆಗೋ ಮಟ್ಟ 22 ವರ್ಷ ಆಗೋ ಮಟ್ಟ ಅಲ್ಲಿ ಪೂಜೆ ಸಲ್ಲಿಸ್ಯಾಳ ಪ್ರಭುಲಿಂಗೇಶ್ವರಿಗೆ. ಆಕೆ ಪೂಜೆ ಸಲ್ಲಿಸಿ ಕಡೆಗೆ ನಮ್ಮ ತಂದೆ ಶಿವಯ್ಯ ಅವ್ರ ಜೊತೆಗೆ ಮದುವೆ ಆಗಿ ನಾವೆಲ್ಲ ಹುಟ್ಟಿ ಬೆಳೆದಾಗ ನಾವು ಅತಿ ಕಡು ಬಡವರು, ಕಡು ಬಡವ ಜಂಗಮ. ನಮ್ಮ ಅಲ್ಲಿ ಶಾಲೆ ಕಲಿಸ್ಬೇಕಾದ್ರೆ ಭಾಳಷ್ಟು ಒದ್ದಾಡಿ ಕಲಿಸ್ಯಾರ ಅವರು. ಅದಕ್ಕೆ ಆ ಪ್ರಭುಲಿಂಗೇಶ್ವರ ದೇವಾಲಯದಲ್ಲಿ ಬಂದಂಥ ಭಕ್ತರೇನು ಅಕ್ಕಿ ಕಾಳು, ತೊಗರಿಬೇಳೆ, ಇನ್ನಿತರ ಧಾನ್ಯ ಇಡ್ತಿದ್ರು. ಆ ಧಾನ್ಯಗಳನ್ನು ನಾವು ತೆಗೆದುಕೊಂಡು ಅದರಿಂದ ಅನ್ನವನ್ನು ಸ್ವೀಕಾರ ಮಾಡಿ ನಾವು ಬೆಳೆದವರು. ಆ ಪ್ರಭುಲಿಂಗೇಶ್ವರ ನಿಜವಾಗಿ ನಾವು ಪ್ರಭುಲಿಂಗೇಶ್ವರದ ಒಂದು ಅನ್ನದ ಋಣದಿಂದ ಆ ಪ್ರಭುಲಿಂಗೇಶ್ವರ ಆಶೀರ್ವಾದ ನಾವು ಬೆಳೆದಂಥ ನಮ್ಮ ತಾಯಿದು ಆಶೀರ್ವಾದ ಭಾಳ ದೊಡ್ಡದು. ನಾನು 10ನೇ ಪಾಸ್ ಆದಾಗ ನಮ್ಮ ಮನೆಯಾಗೆಲ್ಲರೂ ಅಂತಿದ್ರು, ಇವು ಅಲ್ಲಿ ಭಾಳ ಚಾಪ್ಕಾನಿ ಭಾಳ ಅವಾಗ ಪ್ರಿಂಟಿಂಗ್ ಪ್ರೆಸ್ಗಳು, ಸಣ್ಣ ಪ್ರಿಂಟಿಂಗ್ ಪ್ರೆಸ್ಗಳು ಅಲ್ಲಿ ಹಾಕಿಬಿಡು, ಅಲ್ಲೇ ಇನ್ನೇನು ಕೆಲಸ ಹೌದ್ರತ್ತ. ನಮ್ಮ ತಾಯಿ ಹಠ ಮಾಡಿದ್ಲು, ಇಲ್ಲೇ ಇಲ್ಲ ಪ್ರಭುಲಿಂಗೇಶ್ವರ ಆಣೆ, ಇದೇ ಮಾತು ಪ್ರಭುಲಿಂಗೇಶ್ವರ ಆಣೆ, ನನ್ನ ಮಗ ಕಲೀಲೇಬೇಕು ಮುಂದೆ ಹೆಂಗಾರು ಮಾಡಿ ಗುದ್ದಾಡಿ ಅದು ಮಾಡಿ ಹಠ ಹಿಡಿದು ಉಪವಾಸ ಕೂತು ನನ್ನ ಬಾಗಲಕೋಟೆ ಇರುವಂಥ ಬಸವೇಶ್ವರ ವಿದ್ಯಾವರ ಸಂಘದಲ್ಲಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇನ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಮೆಕ್ಯಾನಿಕ್ ಇಂಜಿನಿಯರ್ ಪಾಸ್ ಆಗಿ 3 ವರ್ಷದ ಕೋರ್ಸು ನಾನು ಹೇಗೆ ಮಾಡಿದ್ದೀನೋ ಅದು ಪರಮಾತ್ಮ ಗುರುತು. ಅಲ್ಲಿ ಒಂದು ಬಡ ಜಂಗಮನಿಗಾಗಿ ನನಗೊಂದು ಬೋರ್ಡಿಂಗ್ದಲ್ಲಿ ನನಗೆ ಪ್ರವೇಶ ಸಿಕ್ತು. ಮಧ್ಯಾಹ್ನದಾಗ ನುಚ್ಚು ಸಾರು, ರಾತ್ರಿ ನುಚ್ಚು ಸಾರು. ನಾನು ಜಂಗಮ ತಿಳ್ಕೊಂಡು ನನಗೆ ಜಂಗ ಕಟ್ಟಿಗೆಸಿಂದ ಊರಾಗ ಅಲ್ಲಿ ನಾನು ಒಂದು ಬುಟ್ಟಿ ತೊಗೊಂಡು ಕೇಸಿಂದ ಅದನ್ನು ಒಂದು ಅದು ಪ್ರಸಾದ ಎಲ್ಲ ಮನೆಗೆ ಹೋಗಿ ತೊಗೊಬರುವಂಥದ್ದು ಕಜ್ಜಾ ಕಜ್ಜಾ ಅಂತ ಕಜ್ಜಾ ಅಂತ ಎತ್ತಿದ್ರು. ಅದನ್ನು ಬುಟ್ಟಿ ತೊಗೊಂಡು, ಯಾಕಂದ್ರೆ ನಾನು ಜಂಗಮ ಅಂತ ನಾನು ಹಿಂದೆ 4 ಹುಡುಗರ್ತಿದ್ದು, ನಾವೊಬ್ಬ ಜಂಗಮ ಅಂತೇಳಿ ನನ್ನದ್ರಾಗ ಹೋಳಿಗೆ ಚಪಾತಿ ಹಾಕಿದ್ರು, ಅವ್ರು ರೊಟ್ಟಿ ಮತ್ತು ಪುಂಡಿ ಪಲ್ಯ ಅದ್ರಾಗ ಹಾಕಿದ್ರು. ಹಿಂಗೆ ಇದು ಅಂತ ಏನೋ ಅವ್ರಿಗೆ ಜಂಗಮ ಬಂದ ನಂತರ ಅವ್ರಿಗೆ ಬಹಳಷ್ಟು. ಈಗಾದರೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಕೂಡ ಹೋಗ್ರಿ, ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳು ಕೂಡ ಇವತ್ತು ಜಂಗಮರಿಗೆ ಮರ್ಯಾದೆ ಒಂದು ಇದೆ ಶ್ರದ್ಧೆ ಭಕ್ತಿಯಿಂದ ಮಾತಾಡ್ತಾರೆ. ಆ ಥರ ಹೇಗೋ ಮಾಡಿ ನಾನು 3 ವರ್ಷ ಕಷ್ಟಪಟ್ಟು ಹೊರಗೆ ಬಂದಾಗ ನಮ್ಮ ತಂದೆಯವರು ಕರ್ಕೊಂಡು ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸಂಕ್ಷಿಪ್ತದಲ್ಲಿ ಹೇಳಿಬಿಡ್ತೀನಿ ನಾನು. ಯಾಕಂದರೆ ಪ್ರಭುಲಿಂಗೇಶ ಆಶೀರ್ವಾದ ಹೇಗೆ ಆಗಿದೆ ಅನ್ನೋದು ನೇರವಾಗಿ ಆಯ್ತು ಅಂದ್ಬಿಟ್ಟಿಲ್ಲ ನಾನು, ಇದೇ ಹಿಂಗೆ ನೇರಾಗಿಬಿಟ್ಟಿದೆ. ಪ್ರಭುಲಿಂಗೇಶ್ವರ ನನಗೆ ಹತ್ತಿದ್ದು. ಆಮೇಲೆ ನಮ್ಮ ತಾಯಿಯವರು ಹೇಳಿದ್ರು, ನನ್ನ ಮಗ ನಮ್ಮ ಊರಾಗ ಮನೆ ಇಲ್ಲ, ಹೊಲದಾಗ ಒಂದು ಹೊಲ ಇಲ್ಲ, ಕಡೆಗೆ ನಿಮ್ಮ ಎದೆಯಾಗರ 3 ಅಕ್ಷರ ಬರಲು ಓತ ನಮ್ಮ ಬೈತಿದ್ದು ನಮಗೆ. ಎದೆ ಹೊಲದಾಗ ಹೊಲ ಇಲ್ಲ, ಅಡಿವ್ಯಾಗ ಹೊಲ ಇಲ್ಲ, ಮನ್ಯಾಗ ಊರಾಗ ಮನೆ ಇಲ್ಲ, ಎದೆಯಾಗರ 3 ಅಕ್ಷರ ಬರಲು ಓತ ಕೇಸಿ ನಮ್ಮ ತಾಯಿ ಒದರಾಡ್ತಿದ್ಲು. ಅದನ್ನು 3 ಅಕ್ಷರ ಕಳ್ಕೊಳ್ಳೋಕೆ ಭಾಳಷ್ಟು ನಾವು 4 ಮಂದಿ ಅಂತಂಬರು, 2 ಹೆಣ್ಮಕ್ಳು, ಇಷ್ಟು ದೊಡ್ಡ ಸಂಸಾರ ಮತ್ತು ಬಡತನದಲ್ಲಿ ಬೆಳೆಯುವಂಥದ್ದು. ಅದಕ್ಕೆ ಅದು ಹೇಗೋ ಪ್ರಭುದೇವ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಡ್ರಾಫ್ಟ್ಸ್ಮನ್ ಅಂತ ಹಚ್ಚಿ ಮುಂದೆ ಜೂನಿಯರ್ ಇಂಜಿನಿಯರ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ದಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗಿ ಕೆಲವೇ ವರ್ಷಗಳಲ್ಲಿ ನಾನು ಹಗಲು ರಾತ್ರಿ ದುಡಿದು ನಾನು ಒಳ್ಳೆಯ ಇಂಜಿನಿಯರ್ ಆಗಿ ಮುಂದೆ ಮಹಾರಾಷ್ಟ್ರದಲ್ಲಿ, ಮುಂದೆ ಕೇನಿಯಾ, ನೈಜೀರಿಯಾ, ಬೆರುಂಡಿ, ಜರ್ಮನ್, ವಿಯೆಟ್ನಾಂ ಎಲ್ಲ ಒಂದು ಹೋಗಿ ಒಂದು ಅಂತಾರಾಷ್ಟ್ರ ಮಟ್ಟದ ಕನ್ಸಲ್ಟಿಂಗ್ ಡಿವಿಷನ್ ಅವತ್ತು ಮೆಹ್ತಾ ಗ್ರೂಪ್ ಬತ್ತಿತ್ತು. ಅದಕ್ಕೆ ಸಕ್ಕರೆ ಕಾರ್ಖಾನೆ ಎಲ್ಲರೇ ಸರಿಯಾಗಿ ನಡೀತಾ ಹೋದಲ್ಲಿ ಅಂಥ ಸಕ್ಕರೆ ಕಾರ್ಖಾನೆಗಳನ್ನು ಸ್ವಲ್ಪ ಹಣದಲ್ಲಿ ಅದನ್ನು ಉನ್ನತೀಕರಣಗೊಳಿಸಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಎಡಿಷನ್ಸ್, ಆಲ್ಟ್ರೇಷನ್, ಮಾಡಿಫಿಕೇಷನ್ ಆ್ಯಂಡ್ ಎಕ್ಸ್ಪಾನ್ಷನ್ ಮಾಡಿ ಅದರ ಲಾಭದಲ್ಲಿ ತರುವಂಥದ್ದು ಒಂದು ಸ್ಕೀಮ್ ಅಂದ್ ಕನ್ಸಲ್ಟಿಂಗ್ ಡಿವಿಷನ್ದಲ್ಲಿ ನಾನು ಪ್ರಮುಖನಾಗಿ ಎಲ್ಲ ವಿದೇಶದಲ್ಲಿ ಕೊಡ್ತಾ ಹೋದಾಗ ನಾನು ಪ್ರತಿಷ್ಠಾದೆ. ಮುಂದೆ ನಾನು ಕೂಡ ಮಂದಿ ಏನಾಕತ್ತು, ನೀವು ನಮ್ಮ ನಾಗಪ್ಪ ಸಂಧಿಯವರು ಅಂದರು, ನೀವು ಬರೇ ಹೊರದೇಶದ್ದು ಒಳದೇಶದ್ದು ಸಕ್ಕರೆ ಕಾರ್ಖಾನೆ ಮತ್ತು ಆವಾಗ ಸಕ್ಕರೆ ಕಾರ್ಖಾನೆಯಿಂದ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಹೊಂಡದಂದ್ರೆ ಆಶ್ಚರ್ಯ ಪಡ್ತಿದ್ರು. ಈಗ ಒಂದು 25 ವರ್ಷದಿಂದ ನಾನೇ ಸ್ವತಃ ಅದನ್ನು ಫಸ್ಟ್ ಟೈಮು ನಾನು ಬಗಾಸ್ ಅಂದರೆ ಕಬ್ಬನ್ನು ನುರಿಸಿ ಬಂದಂಥ ತ್ಯಾಜ್ಯ ವಸ್ತು ಬಗಾಸ್, ಅದನ್ನು ಹಾಗೇ ಎಲ್ಲೂ ಬೇಕಾದ್ರೆ ಸುಡ್ತಿದ್ರು, ಎಲ್ಲೂ ಬಗಿತಿದ್ರು. ಅದನ್ನು ಸುಟ್ಟು ಕೇಸಿಂದ ದೊಡ್ಡ ಪ್ರಮಾಣದಲ್ಲಿ ಕರೆಂಟ್ ತಯಾರು ಮಾಡಿ ಅದು ಗ್ರೀನ್ ಎನರ್ಜಿ ಎಂಬುದನ್ನು ಕೂಡ ತಯಾರು ಮಾಡಿ ಇಡೀ ಒಂದು ಸ್ಟೇಟ್ ಗ್ರಿಡ್ಡಿಗೆ ಕೊಟ್ಟು ಎಲ್ಲ ಜನರಿಗೆ ಉಪಯೋಗವಾಗುವಂಥ ಕರೆಂಟನ್ನು ತಯಾರು ಮಾಡಿದಂಥದ್ದು ಈಗ ಸಕ್ಕರೆ ಕಾರ್ಖಾನೆಗಳು. ಅದು ನಾನು ಪ್ರಥಮವಾಗಿ ನಾನು ಚಾಲೂ ಮಾಡಿದ್ದೆ.
ಅದು ಕೂಡ ನನಗೆ ಬಹಳಷ್ಟು ಶ್ರೇಯಸ್ ಕೊಡ್ತೀವಿ. ಅದರಿಂದ ನಾನು ಎಂದೆಂದೂ ರೊಕ್ಕಕ್ಕೆ ಬೆನ್ನು ಹತ್ತಿದವನಲ್ಲ, ರೊಕ್ಕ ಮಾತ್ರ ನನಗೆ ಬೆನ್ನು ಹತ್ತೈತಿ, ಇದು ಮಾತು ಖರೆ. ಇವಾಗ ನನಗೆ ಬೆನ್ನು ಹತ್ತಿದಂಥ ಹಣ ಇದು ಸತ್ಪಾತ್ರ ಆಗಬೇಕು ಎಂಬುದರೂ ಕೂಡ ಇದಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾ ಇರುವುದು ನನ್ನ ಆತ್ಮೀಯ ಗುರುಗಳಾದಂಥ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಜಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾವುದೋ ಸೋಯಿಸಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನನಗೇನೋ ದೇವರದ ಒಂದು ಕೊಡುಗೆ, ಅವನು ಸತ್ಪಾತ್ರ ಆಗಬೇಕು. ಆ ಥರ ನಂದು ಕೂಡ ಜೀವ, ನನ್ನ ಕೂಡ ಒಂದು ಸೇವೆ ಮಾಡ್ಕೋತ ಮಾಡೋದು. ಅದೇ ಮಗಳು ಹೇಳಿರಲ್ಲ, ನಾ ಮಾಡುವಂಥ ಕೆಲಸ ದಿವಸ ಮುಂಜಾನೆ 7 ಗಂಟೆಯಿಂದ ಚಾಲು ಆಯಿತು. ಅದ್ರಾಗ ಮಂದಿ ನಾನು ರಾಜಕೀಯಕ್ಕೆ ಧುಮುಕಿದವನೇ ಅಲ್ಲ, ಆಗಿ ನಾನು ರಾಜಕೀಯಕ್ಕೆ ಬಂದುಬಿಟ್ಟೆ. ರಾಜಕೀಯ ಎಂಬುದು ಇದು ಕೆಟ್ಟು ಅಲ್ಲೇ ಅಲ್ಲ, ಅದು ಪವಿತ್ರವಾದದ್ದು. ಯಾಕಂದರೆ ಇಡೀ ಒಂದು ಮನುಕುಲ, ಅದು ಒಂದು ಮನುಷ್ಯರನ್ನು ನಾವು ಜನತೆ ಒಂದು 40 ಕೋಟಿ ಜನ ಬದುಕಬೇಕಾತಂದರೆ ಬದುಕಲಿಕ್ಕೆ ಹೇಗೆ ಸಾಧ್ಯ? ಅದು ಒಂದು ನಿಯಂತ್ರಣ ಬೇಕು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವೆಲ್ಲ ಕೂಡಿಸಿ ಹೆಂಗೆ ದೇಶ ನಡೀಲಿಕ್ಕೆ ಸಾಧ್ಯತೆ ಇದೆಯೋ ಅದಕ್ಕೆ ಇವೆಲ್ಲ ಒಳಗೊಂಡಂಥದ್ದು ಈ ಒಂದು ಶಕ್ತಿ, ಮಹಾನ್ ಶಕ್ತಿ ಸರ್ಕಾರಕ್ಕಿದೆ. ಆ ಸರ್ಕಾರ ಇರುವಂಥ ಮಹಾನ್ ಶಕ್ತಿ ಅದು ಬಹಳ ಪವಿತ್ರದು. ಜನರಿಂದ ಸರ್ಕಾರ ಜನರಿಗಾಗಿ ಅಂತಲ್ಲ, ಇದು ನಿಜವಾದದ್ದು. ಸರ್ಕಾರದ ಒಂದು ಕೆಲಸ ಇದು ದೇವರ ಕೆಲಸ, ನಿಜವಾಗಿ ದೇವರ ಕೆಲಸ. ಇದರಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಜ್ಞಾನ, ಮಾಡುವಂಥ ಕರ್ತೃತ್ವ ಶಕ್ತಿ ಅದಮ್ಯವಾದದ್ದನ್ನು ನಾವು ಅಲ್ಲಿ ಮೇಲೆ ಹೋದವರಿಗೆ ಸಾಧ್ಯದ. ಇಂಥ ಒಂದು 140 ಕೋಟಿ ಜನರು ಇರಬೇಕಾದಂಥದ್ದು ನಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು. ನಮಗೆ ಬೇಕಾದ ಶುದ್ಧ ನೀರು, ಶುದ್ಧ ಹವೆ, ಇರಲಿಕ್ಕೆ ನಿವೇಶನ, ಹಾಕೊಳ್ಳೋ ಬಟ್ಟೆಗಳು, ಎಲ್ಲರಿಗೂ ಕೂಡ ಬಡ ಮಕ್ಕಳಿಗಾಗಲಿ ಕೂಡ ವಿದ್ಯೆ, ಸಂಸ್ಕಾರ ಮತ್ತು ಸಂರಕ್ಷಣೆ, ಪೊಲೀಸರಾಗಲಿ, ಆರ್ಮಿ ಆಗಲಿ, ಅವೆಲ್ಲ ಮತ್ತು ತಪ್ಪಿದಲ್ಲಿ ಮಾರ್ಗದರ್ಶನ ಮಾಡೋ ಅವ್ರು ಹಿಡಿದು ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನ್ಯಾಯಾಂಗಗಳು, ಅದಕ್ಕೆ ಭಾಳ ನಮ್ಮ ದೇಶದಲ್ಲಿ ಅತಿ ಉನ್ನತ ಮಟ್ಟದಿರುವಂಥ ನ್ಯಾಯಾಂಗ ನಮ್ಮ ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿರುವಂಥದ್ದು, ಅದಕ್ಕೆಲ್ಲರೂ ತಲೆಬಾಗ್ತೇವೆ ಇವತ್ತು. ಇಂಥ ಸಂವಿಧಾನದಲ್ಲಿಂಥ ನಮ್ಮ ದೇಶ ಸಂವಿಧಾನದ ಅತಿ ದೊಡ್ಡದು. ಅದು ಐತಿ, ಗಟ್ಟಿಮುಟ್ಟು ಐತೆ ತಿಳ್ಕೊಂಡು ಇವತ್ತು 140 ಕೋಟಿ ಜನ, ಎಷ್ಟೋ ಭಾಷೆಗಳು, ಎಷ್ಟೋ ಜಾತಿಗಳು, ಸಾವಿರಾರು, ಇಂಥದ್ರಲ್ಲಿ ಏಕತೆಯಿಂದ ನಾವು ಚೆನ್ನಾಗಿ ಅರಿತುಕೊಂಡು ತಿಳಿದುಕೊಂಡು ಇವತ್ತು ನಡೀತಾ ಇದ್ದೇವಲ್ಲ, ಇದು ಅಸಾಮಾನ್ಯವಾದದ್ದು. ಇದೊಂದು ನಮಗೆ ಕಟ್ಟಿ ಹಾಕಿ ಇಟ್ಟಂಥದ್ದು ಸಂವಿಧಾನ. ಈ ಸಂವಿಧಾನದಿಂದಲೇ ನಾವು ಇವತ್ತು ಚೆನ್ನಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ, ಅದರಿಂದ ನಡೀತಾ ಇದ್ದು. ಇಂಥ ಒಂದು ಒಳ್ಳೆಯ ಪವಿತ್ರವಾದ ಸಂವಿಧಾನದಲ್ಲಿ ನಂದು ಒಂದು ಬಹಳಷ್ಟು ಶಕ್ತಿ ಇದೆ. ನನಗೆ ಪೂರ್ತಿ ವಿಶ್ವಾಸ ಇದೆ, ನನಗೂ ಕೂಡ. ಯಾಕಂದರೆ ಬೆಳವಣಿಗೆ ಇವತ್ತು ಒಂದು ನಗರ ಬೆಳವಣಿಗೆ ಅನ್ರಿ, ಹಳ್ಳಿ ಬೆಳವಣಿಗೆ ಹೋಗ್ರಿ, ವಿಜ್ಞಾನ ತಂತ್ರಜ್ಞಾನ ಬಿಟ್ಟು ಹೋಗೇ ಇಲ್ಲ. ಊರು ಸ್ವಚ್ಛ ಉಳಿಬೇಕಾದ್ರೆ ಗಟರ್ ಸ್ವಚ್ಛ ಬೇಕು, ಮತ್ತು ಅಲ್ಲಿ ಸಾಕಷ್ಟು ನೀರು ಉಪಲಬ್ಧ ಬೇಕು, ಕರೆಂಟ್ ಬೇಕು, ಎಷ್ಟು ನೀರು ಬೇಕು ಎಂಬುದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಡ್ಯಾಮ್ ಎತ್ತರಕ್ಕೆ ಎಬ್ಬಿಸಬೇಕು, ಕಾಲುವೆಗಳು ಮಾಡಬೇಕು, ಪಂಪ್ ಸೆಟ್ ಕುಂಡ್ರಿಸ್ಬೇಕು, ಮನೆ ನೀರು ತರಬೇಕು, ಅವು ನಡಿಬೇಕಾದ ಪಂಪ್ ನಡಿಬೇಕಾದ ವಿದ್ಯುತ್ ಸ್ಥಾವರಗಳು ಬೇಕು, ಅದು ಥರ್ಮಲ್ ಪವರ್ ಸ್ಟೇಷನ್ ಬೇಕು, ಆ್ಯಂಡ್ ವಾಟರ್ ಫಾಲ್ಸಿಂದ ಬೇಕು. ಆಮೇಲೆ ಇನ್ನಿತರ ಮತ್ತು ಇವತ್ತಿನ ದಿನಮಾನದಲ್ಲಿ ವಿಜ್ಞಾನ ಇವತ್ತು ಒಂದು ರಿನ್ಯೂವಲ್ ಎನರ್ಜಿ ಅಂತ ಹೇಳಿ ಸೂರ್ಯದಿಂದ, ಆಮೇಲೆ ಗಾಳಿಯಿಂದ, ಸಮುದ್ರ ತೆರೆಗಳಿಂದ ಕರೆಂಟ್ ತಯಾರು ಮಾಡೋಕ್ಕೆ ಕೊಡುವಂಥದ್ದು ಇವತ್ತು ನಮಗೆ ಸಾಕಾರ ಆಗಿದೆ. ಇದರಿಂದ ಬದುಕಲಿಕ್ಕೆ ಸಾಧ್ಯ. ಇವೆಲ್ಲವೂ ವಿಜ್ಞಾನಿಗಳು, ಇವೆಲ್ಲವೂ ನಮ್ಗೆ ಬೇಕಾಗಿದೆ. ಪ್ರತಿಯೊಬ್ಬ ಜನರಲ್ಲಿ ಬೇಕಾಗಿದೆ. ಒಳ್ಳೆಯ ಗುಣಮಟ್ಟದ ಪದಾರ್ಥ ತಿನ್ನಲಿಕ್ಕೆ ಆಹಾರ ಬೇಕಾಯಿತು, ಒಳ್ಳೆಯ ಕೃಷಿ ಜ್ಞಾನ ಬೇಕು. ಮತ್ತು ಇವೆಲ್ಲವೂ ಮಾಡೋದು ನೋಡಿದರೆ ಇಲ್ಲಿ ರಾಜಕೀಯ ಏನು ತಪ್ಪಿದೆ? ಮತ್ತು ಸರ್ಕಾರ, ಒಬ್ಬ ಶಾಸಕನಾಗಲಿ, ಒಬ್ಬ ಸಂಸದನಾಗಲಿ ಒಂದು ಸರ್ಕಾರ ರಚನೆ ಮಾಡಿಕೊಂಡು ಸರ್ಕಾರ ಮಾಡುತ್ತಿರೋದು ಕೆಲಸ ಇದೇನೆ, ಇದು ಹೊರತು ಮತ್ತೇನಿದೆ? ನನಗೆ ಮನಸ್ಸಿಗೆ ಬಂದಿಲ್ಲ. ಅದಕ್ಕೆ ರಾಜಕೀಯ ಎಂಬುದು ಇದು ಡೆವಲಪ್ಮೆಂಟ್, ಅಭಿವೃದ್ಧಿ ಕಾರ್ಯ ಅಂತ ನಾನು ಮನದಲ್ಲಿ ತಿಳ್ಕೊಂಡಿದ್ದು. ಅದಕ್ಕೆ ಇದನ್ನು ನಾನು ಧುಮಿಕೆ ಬಂದಿದ್ದೀನಿ. ಅದಕ್ಕೆ ನನ್ನಲ್ಲಿರುವಂಥ ಜ್ಞಾನ ಈಗ ನಾನು ಅಳವಡಿಸಿಕೊಂಡಂಥ, ಬೇಕಂದರೆ ನನಗೆ 70 ವರ್ಷ ಸಾಕಷ್ಟು ಅನುಭವ. ನಾನು ಇಂಜಿನಿಯರಿಂಗ್ ಒಳಗೆ, ಸೈನ್ಸ್ ಒಳಗೆ, ಟೆಕ್ನಾಲಜಿ ಒಳಗೆ, ಎಲ್ಲ ಇಂಡಸ್ಟ್ರಿ ಒಳಗೆ ನಾನು ಅನುಭವಿಸ್ತಾ ಪಕ್ಕ ಇದ್ದೀನಿ. ಅದನ್ನೇನೋ ಒಂದು ನಾ ಮಾಡಬೇಕಾಗಿದ್ದು ಈಗಾಗಲೇ ಒಂದು ದೊಡ್ಡ 2 ಸಕ್ಕರೆ ಕಾರ್ಖಾನೆಗಳು, 15,000 TCD, ಒಂದು 6,000 TCD, 2,20,000 ಲೀಟರ್ ಪ್ರತಿದಿನ ಇಥನಾಲ್ ತಯಾರು ಮಾಡ್ತೀವಿ ನಾವು. 2,20,000 ಇಥನಾಲ್, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪೆಟ್ರೋಲ್. ಆಮೇಲೆ 200 ಟನ್ ಸಾವಯವ ಗೊಬ್ಬರ ತಯಾರು ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಇದೆ, ಕಬ್ಬಿನಿಂದ ತ್ಯಾಜ್ಯ ವಸ್ತು, ಅದನ್ನು
ಅದಕ್ಕೆ ಸ್ಪೆಂಟ್ ವಾಶ್ ಬರ್ತದೆ, ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಅವನು ಈ ಸಾವಯವ ಗೊಬ್ಬರ ಕೂಡ ತಯಾರು ಮಾಡ್ತೀವಿ. ಇದನ್ನೆಲ್ಲ ಕೊಡ್ತಾ ಇದ್ದೀವಿ ನಾವು. ಸದ್ಯ ನಡೀತಾ ಇದೆ. ಈ ವಿದ್ಯುತ್ತನ್ನು ಕನಿಷ್ಠ 25 ಮೆಗಾವ್ಯಾಟ್ ವಿದ್ಯುತ್ ಪ್ರತಿ ಗಂಟೆಗೆ ಅದನ್ನು ನಾವು ಕೊಡ್ತಾ ಇರ್ತೀವಿ ಇಡೀ ನಮ್ಮ ಗ್ರಿಡ್ಗೆ, ಸಮಾಜಕ್ಕೆ. ಅದಕ್ಕೆ ಈ ಥರ ಒಂದು ನಾವು ಕೊಡುವಂಥ ಒಂದು ಅನುಭವ ಈಗ ಪಡೆದಂಥದ್ದು ನನಗೆ ಇವತ್ತು ಸೀಮಿತ ಆಯಿತು. ಇನ್ನು ಹೆಚ್ಚಿಗೆ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ನಮ್ಮಲ್ಲಿರುವಂಥ ವಿಚಾರ ಅದನ್ನು ಧಾರೆ ಸಮಾಜಕ್ಕೆ ಎರಿಬಹುದಲ್ಲ. ಅದರ ಎರಿಬೇಕಾತಂದ್ರೆ ಈ ಸರ್ಕಾರದಲ್ಲಿ ದೊಡ್ಡ ಒಂದು ಚಿಂತನೆ ಆಗಬೇಕು. ಅದಕ್ಕೆ ಯಾವ ಥರ ಕೊಡಬೇಕಾಗ್ತದೆ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ಒಳಪಟ್ಟಂಥದ್ದು ಒಂದು ಕರ್ತೃತ್ವ, ಇದು ಕ್ರಿಯಾಶೀಲ ಕ್ರಿಯಾ ಯೋಜನೆ ಆಗಬೇಕಂತ ತಿಳ್ಕೊಂಡು ಇದು ಅಂಥವ್ರು ಅದು ಮೇಧಾವಿಗಳಲ್ಲಿ ಇರಬೇಕಲ್ಲ ಥಿಂಕ್ ಟ್ಯಾಂಕ್ ಒಳಗೆ ಅಂತೇಳಿ ನಾವು ವಿಚಾರ ಮಾಡಿದಾಗ ಎರಡು ರಾಸ್ತೆ. ಒಂದು, ನಾ IAS ಆಗಿ ಪಾಸ್ ಆಗಿ ಕೇಸಿಂದ ಆ ಒಂದು ವಿಂಗ್ನಲ್ಲಿ ಹೋಗಬೇಕು, ಇಲ್ಲವಾದಲ್ಲಿ ಜನಪ್ರತಿನಿಧಿಯಾಗಿ ಒಳಗೆ ಹೋಗಬೇಕು. ನನಗೆ ಆಗಾಗಲೇ ಬಹಳಷ್ಟು ವಯಸ್ಸಾಗ್ಬಿಟ್ಟಿತ್ತು. ಇನ್ನು ಮ್ಯಾಕ್ ಕಲಿತು IAS ಆಗಿ ಏನು ಹೋಗೋದು ಸಾಧ್ಯನೇ ಇಲ್ಲ. ಮತ್ತು ಜನರು ಒತ್ತಾಯ ಮಾಡಕತ್ತಾರ, ವೈ ನಾಟ್ ಗೋಯಿಂಗ್ ಥ್ರೂ ದಿಸ್ ಎಲೆಕ್ಟೆಡ್ ಕ್ಯಾಂಡಿಡೇಟ್. ಅದಕ್ಕೆ ನಾನು ಜನಪ್ರತಿನಿಧಿಯಾಗಿ ಶಾಸಕನಾಗಿ, ಅದು ಕೂಡ ಶಾಸಕನ ಒಂದು ಅದಕ್ಕೆ ಅಂತಾರೆ ಈಗ ಟಿಕೆಟಿಗಾಗಿ ಅದನ್ನು ನಾನು ಹೆಚ್ಚಿಗೆ ನಾನು ಹೋಗೇ ಇಲ್ಲ. ಅದು ಅಲ್ಲೆಲ್ಲ ಅರ್ಥಕೊಂಡ್ರು. ಅದಕ್ಕೆ ಕೆಲವೊಂದು ದೊಡ್ಡ ದೊಡ್ಡ ಮಂದಿಗೆ ಈ ಒಂದು ವ್ಯಕ್ತಿ ಭಾಳ ಯೋಗ್ಯ ಇದೆ ಅಂತೇಳಿ ತಿಳಿಸ್ಕೊಟ್ಟವರು ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ಅಂತ ಹೇಳ್ತಾರೆ. ನಾನು ಟಿಕೆಟ್ ಸಿಗಬೇಕಾದ್ರೆ ಅವರು ಒಬ್ಬರು ಕಾರಣನೇ, ಇಡೀ ಜನತೆ ಕಾರಣ. ಎಲ್ಲರೂ ಕೂಡ ಹಚ್ಚಿಕೊಂಡು ಮೆಚ್ಚಿಕೊಂಡು ಮಾಡುವಂಥ ಕಾರ್ಯ. ಈಗ 22 ಕೋಟಿ ರೂಪಾಯಿ ಕೊಟ್ಟು ಸ್ವಂತ ಒಂದು ಪೈಪ್ಲೈನ್ ಮಾಡಿ ಎಲ್ಲ ಊರಿಗೆ ಕೊಡಿಸಿದ್ದು ಹೌದು, ಮಾಡಿದ್ದೀನಿ. ನಾನು ಎಂದೂ ಹೇಳ್ಕೊಂಡಿಲ್ಲ, ಅವತ್ತು ಹೇಳಿದ ಸಂಬಂಧ ಇವತ್ತು ಹೇಳಾಕೈತಿ ನಾವು. ಈ ಥರ ಒಂದು ಮಾಡಿದಂಥ ಕೆಲಸಗಳು ನಮ್ಮ ಮನ್ಯಾಗ, ಪಪ್ಪ ನೀವು ಭಾಳ ಚೆನ್ನಾಗಿ ಮಾಡಿರಿ, ನನಗೆ 3 ಹೆಣ್ಣು 2 ಗಂಡು, ಎಲ್ಲ ದೊಡ್ಡವರ ಲಗ್ನ ಆಗಿದೆ. ಅವ್ರು ಭಾಳ ಮಾತಾಡಕತ್ರು. ಅವರು ನೀವು ಚಲೋ ಮಾಡಿರಿ, ನಮ್ಮದು ನೀವು ನಮಗೆ ನಿಮ್ಮ ಈ ಕಡೆಯಿಂದ ಆಸ್ತಿ ಏನು ಬೇಕಾಗಿಲ್ಲ, ನೀವು ನಮಗೆ ಸ್ಥೈರ್ಯ, ಧೈರ್ಯ, ಶಕ್ತಿ, ಮುಂದಾಲೋಚನೆ ಎಲ್ಲ ತುಂಬಿದಿರಿ, ಇಟ್ರ ಮೇಲೆ ನಮ್ಮ ಜೀವನ ನಡೆಸ್ತೀವಿ ರೀ ಅನ್ನೋದು. ಬಹದ್ದರ ಮಕ್ಕಳು ಚಲೋ ನಾವು ಭಾಳ ಒಳ್ಳೇದಾಗ್ತಾ ಇದೆ. ನಮ್ಮ ಬಿಜಾಪುರ ಭಾಷೆದಲ್ಲಿ ಅದು ಬಹದ್ದರ ಮಕ್ಕಳೇ ನೀವು ದೊಡ್ಡವರಾಗಿರಿ, ನಿನ್ನ ನಡೆಸ್ರಿ. ಆದ್ರೆ ಭಾಳ ಹೊಗಳಾಗದು. ನೀವು ಕೊಟ್ಟಂಥ ಒಂದು ಮಾರ್ಗದರ್ಶನ, ವಿದ್ಯೆ, ನಮ್ಮ ಜೊತೆಗಿದ್ದು ನಮಗೆಲ್ಲ ಪೂರ್ತಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನೆಲ್ಲ ತುಂಬಿದಿರಿ ಅಂತ. ನೀವು ಬಾಯಿ ಮಾತಾಡಬೇಡ ಹೇಳಿದ್ನ, ಏನು ಕೊಡೋದು ತಂದು ರೈಟಿನ ಕೊಡ್ರಿ, ನಾವು ಅದು ಮಾಡಿದ್ರು. ಅವ್ರು ನಿಜವಾಗಿ ಹೇಳ್ದ 6 ತಿಂಗಳು ತೊಗೊಂಡ್ರು. ಅವರು ಆ ಪ್ರಶಸ್ತಿ ತಯಾರು ಮಾಡೋ 6 ತಿಂಗಳು ತಯಾರು ಮಾಡಿ ಫಸ್ಟ್ ಕ್ಲಾಸ್ ನಾನು ಓದಿ ನಾನು ದಕ್ಕೆ ಹೊಡಿದೆ. ನಾನು ಮತ್ತೊಂದು ಫೋಟೋ ಫ್ರೇಮ್ ಹಾಕಿ ಅದು ಹಾಕಿದ್ದು ಸಹಜ ಬಂದರು. ಅವರು ನಿಮಗೂ ನಾಡೋಜ ಸಿಕ್ಕಿದೆ, ಇನ್ಮೇಲೆ ಡಾಕ್ಟ್ರೇಟ್ ಸಿಗಬೇಕು ರೀ ಅಂತಂದ್ರೆ ಸಾಹೇಬರು ಮೊನ್ನೆ ಬಂದಾಗ. ನಾನು ಸಾಹೇಬ್ರೆ ನಿಮಗೊಂದು ನನಗೊಂದು ಪ್ರೊಸೆಸ್ ತೋರಿಸ್ತೀನಿ, ಅದ್ರ ಮುಂದೆ ಯಾವ್ದಾರ ಪ್ರೊಸೆಸ್ ಅದನ್ನು ಹೇಳ್ರಿ. ಅದನ್ನು ಹೋಗಿ ತೋರಿಸಿದ್ನಿ ಅವ್ರಿಗೆ. ನಾನು 5 ಮಕ್ಕಳು ಬರೋ ತಮ್ಮ ಫೋಟೋ ಹಚ್ಚಾರ, ಅದ್ರ ಮೇಲೆ ಸಹಿ ಮಾಡ್ಯಾರ, ಅಪ್ಪನ ಬಗ್ಗೆ ಬರ್ದಾರ, ಪ್ರಶಸ್ತಿ ಕೊಟ್ಟಾರ. ಅದನ್ನು ಅವ್ರು ನೋಡಿ ಅವರು ಕೂಡ ಅವರು ಒಂದು ಒಳ್ಳೆಯ ಪ್ರಶಸ್ತಿ ನಿಮಗಂತ. ಮತ್ತೇನು ಅದ್ರ ಮುಂದೆ ಏನು ಬೇಕ್ರಿ, ಆದ್ರೆ ನೀವು ಅನ್ಬೋದು ಅದು ಹೆಂಡ್ರದ್ದು ಪ್ರಶಸ್ತಿ ನಿಮ್ಗೆ ಐತೇನೋ ಅಂತ. ಇಲ್ಲಿವರೆಗೆ ಯಾರಿಗೂ ಸಿಕ್ಕಿಲ್ಲ, ಮತ್ತು ನನಗೂ ಸಿಕ್ಕಿಲ್ಲ ಅಂತ ಹೇಳಿದೆ ನಾನು. ಅದು ಮಾತ್ರ ಗ್ಯಾರಂಟಿ. ನಾನು ಇನ್ನೂವರೆಗೆ ಯಾರಿಗೂ ಸಿಕ್ಕಿಲ್ಲ, ನನಗೂ ಅದು ಸಿಕ್ಕಿರಪ್ಪ ಅಂತ ಹೇಳಿದೆ ನಾನು. ಇರಲಿ, ಇದು ಭಾಳ ಮಹತ್ವಪೂರ್ಣ. ಅದು ಈ ಒಂದು ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಎಲ್ಲ ಇಲ್ಲಿದ್ದಾರೆ. ಅವರಿಗೂ ಮತ್ತು ಎಲ್ಲ ಸಂಬಂಧಿಕರು ಮತ್ತು ಒಳ್ಳೆಯ ಅಭಿಮಾನಿಗಳು, ನನಗೆ ಇವತ್ತು ನಿಜವಾಗಿ ಹೇಳ್ತೀನಿ, ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯಿಂದ, ಪುಷ್ಪಾತಾಯಿ ಪೂರ್ವ ಕಾಲೇಜಿನಿಂದ ಈ ಒಂದು ಸತ್ಕಾರ ಸಮಾರಂಭ ಮತ್ತು ಇದೊಂದು ಪುಸ್ತಕ ಬಿಡುಗಡೆ. ಪ್ರಭುಲಿಂಗೇಶ್ವರ, ಅದಕ್ಕೆ ಹೇಳಿದ್ದೆ, ಪ್ರಭುಲಿಂಗೇಶ್ವರ ನೇರ ಸಂಬಂಧ ನನಗೆ. ಅದಕ್ಕೆ ನಾನು ಭಾಳಷ್ಟು ಇದಕ್ಕೆ ಕುತೂಹಲ. ಪ್ರತಿ ವರ್ಷ ಅವ್ರು ಏನು ತೀರ್ಮಾನ ತೊಗೋತಾರೋ, ಯಾರು ಹುಡುಕಿದಾರೋ, ಯಾಕಂದ್ರೆ ಸಮಾಜದಲ್ಲಿ ಇರುವಂಥ ಹುಡುಕಾಡೋದು ದೊಡ್ಡ ಮಾತು. ಈಗ ಒಬ್ರು ಹೇಳಿದ್ರು, ಒಬ್ಬರು ಮಹಾನುಭಾವಿಗಳು, ದಿಗ್ಗಜರು ಇಲ್ಲಿದೆ ಮ್ಯಾಕ್ ಕೂತ ದಿಗ್ಗಜರು ಮತ್ತು ವಿದ್ವಾಂಸರು. ನನಗೆ ಈ ಪ್ರಶಸ್ತಿ ಬೇಕಂತ ಅರ್ಜಿ ಹಾಕೋದು ಅಸಾಧ್ಯ ಮಾತು. ನಿಜವಾಗಿ ನಾನು ಎಂದೂ ಹಾಕ್ಕೊಂಡಿಲ್ಲ ಜೀವನದಾಗ. ನಾ ಯಾರೋ ಬರ್ತಂದ್ರೆ, ಆದರೆ ಹುಡುಕಿ ತೆಗೆಯೋದು ಮಾತ್ರ ನಿಮ್ಮಂಥವ್ರ ಜವಾಬ್ದಾರಿ ಇದೆ. ಅದನ್ನು ಬಹಳ ದೊಡ್ಡ ಮನುಷ್ಯನವರು, ಎತ್ತರಕ್ಕಿರುವವರು, ಒಳ್ಳೆಯ ವಿಚಾರವಂತರು, ಅತಿ ಸಮಾಜದ ಬಗ್ಗೆ ಕಳಕಳಿ ಉಳ್ಳವರು ನಮ್ಮ ಪ್ರೊಫೆಸರ್ ವೆಂಕಟೇಶ್ ಮಲ್ಲೇಪುರ ಅಂತರಾಗಲಿ, ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿರು ಅಂತಾಗಲಿ, ಹಾಗೂ ಶಿವರಾಜ್ ಪಾಟೀಲ್ ಅಂತರಾಗಲಿ, ಮತ್ತು ವಸಂತ ಕುಮಾರ್ ಹೋಗಲಿ, ಇನ್ನೂ ಇಂಥವರು ಬೆಳಗ್ಗೆ ವಕೀಲ್ ಅಂತಾರಾಗಲಿ, ನೀವು ಇಂಥವರು ಅತಿ ಮಹತ್ವದ ವ್ಯಕ್ತಿಗಳು. ಅವ್ರನ್ನ ಎತ್ತಿ ಹಿಡಿಬೇಕು, ಅವ್ರನ್ನ ಮೈಯಾಗ ತರಬೇಕು, ಅವ್ರನ್ನ ಒಳ್ಳೆಯ ಕೆಲಸಕ್ಕೆ ಮಾಡಿಕೊಡ್ಬೇಕು ಅಂದಾಗ ನಾನು ಮೊದಲ ಹೆಜ್ಜೆ ನಾನೇ ಹಾಕ್ತೇನೆ ಅಂತ ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಈಗ ಅದಕ್ಕೆ
ಇನ್ನೂ ಬಹಳಷ್ಟು ಮಾತಾಡಲಿಕ್ಕೆ ಆಸೆ ಇದೆ, ಆದರೆ ಸಮಯದ ಅಭಾವ, ಹೆಚ್ಚಿಗೆ ಮಾತಾಡಲಾರದೆ ಈ ಒಂದು ನಮ್ಮ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯಿಂದ ನಮಗೆ ಅಲ್ಲಮ ಪುರಸ್ಕಾರ ಮತ್ತು ಕೊಡಲಿಕ್ಕೆ ಯೋಗ್ಯವಾದ ಅಗದಿ ಮತ್ತು ಮುಂದಿನ ಸಲ ಕೂಡ ಬಹಳಷ್ಟು ಜನ ಇದಕ್ಕೆ ಕೊಡ ಮಾಡ್ತೀವಿ ಅಂತ ಹೇಳಿ, ನಾನು ಮಲ್ಲೇಪುರಂ ವೆಂಕಟೇಶ್ ಜೊತೆಗೆ ಯಾವತ್ತೂ ಕೊನೆಯವರೆಗೆ ಅವ್ರ ಜೊತೆ ನಾನು ಇರ್ತೀನಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತೀನಿ. ಮತ್ತು ನಿಮ್ಮ ಎಲ್ಲ ಚಿಂತನೆ ಇದ್ದರೆ ನಮಗೆ ತಿಳಿಪಡಿಸಬೇಕು. ನಮಗೆ ಹೇಳಿದ್ದಾದರೆ ನಾವು ಕೂಡ ಆ ಕೆಲಸಗಳನ್ನು ನಮ್ಮ ಸಮಾಜಕ್ಕಾಗಿ, ಸಮಾಜದಲ್ಲಿರುವಂಥ ಎಲ್ಲ ಹಿರಿಯರಿಗಾಗಿ, ಒಳ್ಳೆಯವರಿಗಾಗಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.